ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ದಿನ ಆಗಿತ್ತು ಡೈಲಿ ವ್ಲಾಗ್ ಹಾಕಿರಲಿಲ್ಲ, ಅದರಿಂದ ಇವತ್ತು ಹಾಕ್ತಾ ಇದ್ದೀನಿ. ಇವತ್ತನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ನಮ್ಮ ಪ್ರಿಯನ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆದು ಉದ್ದಾಪನೆ ಇದೆ, ಅದಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ನನ್ನ ಮಗುನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಆದ್ದರಿಂದ ಮನೆಯಲ್ಲೇ ಇದ್ದಾನೆ. ಬನ್ನಿ ಫ್ರೆಂಡ್ಸ್, ನಾನು ಅವ್ರ ಮನೇನ ತೋರಿಸ್ತೀನಿ. ನೋಡಿ, ಇದು ಅವ್ರ ಮನೆ ಎಂಟ್ರೆನ್ಸು. ಇವಳು ಬಂದು ರಂಜಿತಾ ಅಂತ, ನನ್ನ ಕಸಿನ್ ಆಗಬೇಕು. ಹಾಯ್ ಮಾಡ್ತಾಳೆ. ಹೇಳು ಹೇಳು ಇನ್ನೊಂದ್ಸಲ ಹೇಳು. ಹೇಳು. ನೆಕ್ಸ್ಟು ಅವ್ರ ಎದುರುಗಡೆ ಮನೆ ಇದೆಯಲ್ಲ, ಅದನ್ನು ಲಾಸ್ಟಿಗೆ ಒಂದೇ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವ್ರ ಮನೆ ಒಳಗೇ ಲಕ್ಷ್ಮಿನೆಲ್ಲ ಕುಣಿಸಿರೋದು. ಬನ್ನಿ ನೋಡೋಣ. ಇದು ಮನೆ ಎಂಟ್ರೆನ್ಸು. ಇಲ್ಲಿ ದೇವ್ರ ಮನೆ ಇದೆಯಲ್ಲ, ಅಲ್ಲೇ ಚಿಕ್ಕದಾಗಿ ಕುಣಿಸಿದ್ದಾರೆ. ಬನ್ನಿ ಡೈರೆಕ್ಟ್ ದೇವ್ರ ಮನೆಯೇ ತೋರಿಸ್ತೀನಿ. ನೋಡಿ, ಈ ಥರ ಇದೆ ದೇವ್ರ ಮನೆ. ಸಿಂಪಲ್ಲಾಗಿ ಕುಣಿಸಿದ್ಲು. ಇದಕ್ಕೆ ನೀವು ಬ್ಲೌಸ್ ಪಿಕ್ಸ್ ಬೇಕಾದರೂ ಇಡ್ಬೋದು, ಅಥವಾ ಸೀರೆನಾರು ಉಡಿಸ್ಬೋದು, ಅವರಿಷ್ಟ. ನೋಡಿ, ಮೊದಲಿಗೆ ಎಲ್ಲರಿಗೂ ಊಟ ಎಲ್ಲ ಬಡಿಸ್ಬಿಟ್ಟು ಅದಾದಮೇಲೆ ಅಲ್ಲೇ ಊಟದ ಕುತ್ಕೊಂಡಿರೋ ಜಾಗದಲ್ಲೇ ನಮಗೆ ಕುಂಕುಮ ಅರಿಶಿನ ಎಲ್ಲ ಇಡೋದು. ಇವರು ಇದರಲ್ಲ, ಪ್ರಿಯಾ ಮತ್ತು ಅವ್ರ ಯಜಮಾನ್ರು ಅವರೇನೆ ಬಡಿಸ್ತಾ ಇರೋದು. ಅವಳೇನೆ ಉದ್ದಾಪನೆ ಮಾಡಿದ್ದು. ಇವ್ರು ಬಂದು ex-MLA ಸೊಗಡು ಶಿವಣ್ಣ ಅಂತ, ನಿಮಗೆ ಗೊತ್ತಿರ್ಬೋದು ತುಮಕೂರವರಾದರೆ. ಮತ್ತು ಇವಾಗ ಬಂದು ಕುಂಕುಮ ಅರಿಶಿನ ಕೊಡ್ತಾ ಇದ್ದಾಳೆ. ಊಟ ಎಲ್ಲ ಮುಗೀತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಕುಂಕುಮ ಅರಿಶಿನ ಕೊಡ್ತಾ ಇದ್ದಾಳೆ. ಇದಕ್ಕೆ ಮುಂಚೆ ಇಲ್ಲಿ ಎಷ್ಟು ಜನ ಕುಂತಿದ್ರು ಅಷ್ಟು ಜನನೂ ಕುಂತಿದ್ರು. ನಮ್ಮ ಗಗನ ಮತ್ತು ಅವರಮ್ಮ ಎಲ್ಲರೂ ಬಂದಿದ್ದರು. ಫಸ್ಟ್ ಟ್ರಿಪ್ಪಲ್ಲಿ ನಾನು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು. ನಾನು ಅದಕ್ಕೆ ಸೆಕೆಂಡ್ ಟ್ರಿಪ್ಪಲ್ಲಿ ಕುಂತ್ಕೊಂಡೆ. ಈಗ ಬನ್ನಿ, ಅವಳು ಒಂದೊಂದೇ ನೋಡಿ ಈ ರೀತಿ ಇಡಿಯಾಗಿ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಇದು ಡೈರೆಕ್ಟಾಗಿ ಕೈಯಲ್ಲಿ ಇಸ್ಕೊಂಡು ಅದಾದಮೇಲೆ ಹಾಕ್ಕೊಳೋದು ಅಂತ ಇರೋದು. ಆದರೆ ಇಲ್ಲಿ ಕರೆ ಆಗುತ್ತೆ ಸೀರೆಗಳೆಲ್ಲ ಅಂತ ಈ ರೀತಿ ನ್ಯೂಸ್ ಪೇಪರ್ನ ಕೊಟ್ಟಿದ್ದಾರೆ. ಅಂದರೆ ಬೊಕ್ಸೆ ತುಂಬ ಕೊಡಬೇಕು ಅಂತ ಇರೋದದು. ಇದು ಉದ್ದಾಪನೆ ದಿನ ಇದೇ ಥರನೇ ಕೊಡಬೇಕಾಗಿರೋದು, ಕುಂಕುಮ ಮತ್ತು ಅರಿಶಿನ. ಅದಾದಮೇಲೆ ಅದ್ರ ಜೊತೆ ಕಾಯಿ ತಾಂಬೂಲ, ಮತ್ತು ಕೊಡೋರಾದರೆ ಬ್ಲೌಸ್ ಪೀಸು ಮತ್ತು ಸೀರೆ, 5 ಥರ ಹಣ್ಣುಗಳು, ಅಂದರೆ ಉಂಡುಂಡೆ ಹಣ್ಣುಗಳನ್ನೇ ಕೊಡ್ಬೋದು. ನೆಕ್ಸ್ಟು ಅದನ್ನು ತೋರಿಸ್ತೀನಿ. ನನಗೆ ಕೊಟ್ಟಿರೋಂಥದ್ದು ಅದು ಕವರ್ ಸಮೇತ ಇತ್ತು. ಅದ್ರ ಜೊತೆಗೆ ಒಂದು ಬುಕ್ಕು, ಅಂದರೆ 8 ಜನಕ್ಕೆ ಬುಕ್ನ ಕೊಡಲೇಬೇಕು ಅಂತ ಕೊಟ್ಟಿದ್ದು. ನನಗೆ ಲಾಸ್ಟ್ ಟೈಮು ನನಗೆ ಬಂದಿರಲಿಲ್ಲ ಬುಕ್ಗಳು. ಈ ಟೈಮ್ ಕೊಟ್ಟಳು ನನಗೆ. ಅಂದರೆ ಇಲ್ಲಿರೋರಿಗೆಲ್ಲರಿಗೂ ಕೊಡಬೇಕು ಅಂತ ಇಲ್ಲ, 8 ಜನಕ್ಕೆ ಕೊಟ್ಟರೆ ಆಯಿತು. ಅವ್ರು 8 ಜನಕ್ಕೆ ಇನ್ನೊಂದ್ಸಲಿ ಕೊಡ್ಬೋದು. ನಮಗೆ ಕೊಟ್ಟವ್ರಿಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅದು ಅವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ ಅಂತ ಪದ್ಧತಿ ಇರೋ ಅಂಥದ್ದು. ಅದಾದಮೇಲೆ ಸಜ್ಜಿಗೆ ಮಾಡಿದರು ದೇವ್ರ ನೈವೇದ್ಯಕ್ಕೆ. ಅವ್ರ ಯಜಮಾನ್ರು ಕೊಡ್ತಾ ಇದ್ದಾರೆ. ನೋಡಿ, ಇದು ನೈವೇದ್ಯಕ್ಕೆ ಸಜ್ಜಿಗೆನೇ ಇಂಪಾರ್ಟೆಂಟು ಇದರಲ್ಲಿ. ಇದು ಇಲ್ಲಾಂದರೆ ಗೋಧಿದು ಪಾಯಸ ಅಥವಾ ಗೋಧಿ ಏನಾದರೂ ಮಾಡ್ಕೋಬೋದು. ಇವಳು ಬಂದು ಚೆನ್ನಾಗಿ ತರಲೆ ಮಾಡ್ತಾಯಿದ್ಲು. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ತುಂಬ ಆಟ ಮಾಡಿ ಈ ಥರ ಆಡ್ತಾಯಿದ್ಲು. ತುಂಬ ಕ್ಯೂಟಾಗಿದ್ಲು, ನನಗೆ ಇಷ್ಟ ಆಯಿತು, ಅದಕ್ಕೆ ತಕ್ಕೊಂಡೆ. ಇದಾದಮೇಲೆ ಎಲ್ಲರಿಗೂ ಕೊಡ್ತಾ ಇರೋ ಅಂಥದ್ದು ಕ್ಲಿಪ್ಪಿಂಗು. ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೊಡಬೇಕು. ಅವ್ರ ಮದುವೆ ಆಗಿರಲಿ ಮದುವೆ ಆಗದಲೇ ಇರಲಿ, ಎಲ್ಲರಿಗೂ ಕೊಡಬೇಕಾದಂಥ ಇದು ಪ್ರೊಸೀಜರು. ಇದಾದಮೇಲೆ ನಾವು ಎಲ್ಲರೂ ನಿಂತ್ಕೊಂಡು ಗಂಡ ಹೆಂಡ್ತಿಗೆ ಆಶೀರ್ವಾದ ಮಾಡೋ ಥರ ಮಾಡಬೇಕು ಅಕ್ಷತೆಯಿಂದ. ಇವಾಗ ಎಲ್ಲರಿಗೆ ನಮಸ್ಕಾರ ಮಾಡ್ಕೊತಾಳೆ, ಆವಾಗ ಅಕ್ಷತೆ ಹಾಕಬೇಕು. ಈ ಥರ ಅಕ್ಷತೆ ಹಾಕೋದು ಆ ದೇವರಿಗೂ ಸಲ್ಲುತ್ತೆ, ಮತ್ತು ನಾವು ಯಾರಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡಿರ್ತೀವಲ್ಲ ಅವ್ರಿಗೂ ಸಲ್ಲುತ್ತೆ ಅಂತ. ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ. ಅಂದರೆ ಅವರು ವಿದ್ಯುತ್ ಅಂದ್ಕೊಂಡಿರ್ಬೋದು, ಬುದ್ಧಿದು, ಮನೆದು, ದುಡ್ಡು ಕಾಸಿಂದು ಏನೇ ಅಂದ್ಕೊಂಡಿರ್ಬೋದು, ಅದೆಲ್ಲ ನೆರವೇರುತ್ತೆ ಅಂತ ಇದು ಮಾಡೋ ಅಂಥ ಪೂಜೆ.
ಅಂದರೆ ಇದರಲ್ಲಿ ಒಂದು 5-6 ವಾರಕ್ಕೇ ರಿಸಲ್ಟ್ಸ್ಗಳು ಗೊತ್ತಾಗುತ್ತೆ. ನೋಡಿ ಇವಾಗ ಅವ್ರ ಆಶೀರ್ವಾದ ತೊಗೊಂಡ್ರಲ್ಲ ಆ ರೀತಿ ತೊಗೋಬೇಕು. ಫಸ್ಟ್ ಮೆಂಬರ್ಸ್ಗೂ ಇದೇ ಥರನೇ ತೊಗೊಂಡಿದ್ದು. ನಾನು ನೆಕ್ಸ್ಟ್ ಟ್ರಿಪ್ ಹೋಗಿದ್ದೆ, ಅದರಿಂದ ನೆಕ್ಸ್ಟು ಇದೇ ಥರನೇ ಮಾಡಿದ್ದು. ಇದು ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ ಮತ್ತು ದೊಡ್ಡ ದೊಡ್ಡ ಬೊಕ್ಸೆಯಲ್ಲಿ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದಾರೆ. ಬನ್ನಿ ನಾವು ನೆಕ್ಸ್ಟ್ ಮನೆಗೆ ಹೋಗೋಣ. ಇದು ನೆಕ್ಸ್ಟ್ ಮನೆ. ಇಲ್ಲಿ ಉಯ್ಯಾಲೆಯಲ್ಲಿ ನನ್ನ ಮಗಳು ಮಗ ಆಟ ಆಡ್ತಿದ್ರು, ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ್ವಿ, ಆವಾಗ ತಗೊಂಡಿರೋ ಅಂಥ ಕ್ಲಿಪ್ಪಿಂಗು. ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರಲ್ಲ ಅದನ್ನು ತಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.